ಎಸ್ ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ನಿನ್ನೆ ದಿನ ಸಂಘರ್ಷ ನ್ಯೂಸ್ ಕರ್ನಾಟಕ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ಟ್ನವರು ತಯಾರು ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಕಳೆದ 2 ವರ್ಷಗಳಿಂದ ಈ ಶಾಲೆ ಉದ್ಘಾಟನೆಗೊಳ್ಳದೆ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತೇಳಿ ಸುದ್ದಿ ಬಿತ್ತರಿಸಿತ್ತು. ಸುದ್ದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಏನು ಜಮಖಂಡಿ ಶಾಸಕರು ಜಗದೀಶ್ ಗುಡಗುಂಟಿ ಅವರ PA ಮಾತನಾಡಿದ್ರಂತ, ಇಲ್ಲ ಏಪ್ರಿಲ್ ಒಳಗಾಗಿ ಈ ಒಂದು ಏನು ಶಾಲೆಯ ಉದ್ಘಾಟನೆ ಮಾಡಬೇಕಾಗಿದೆ, ಮಾಡಿಬಿಡೋಣ. ಈಗಾಗಲೇ ಏನು ಸಂಘರ್ಷ ನ್ಯೂಸ್ ನಲ್ಲಿ ಸುದ್ದಿ ಬಿತ್ತರವಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸಂಘರ್ಷ ನ್ಯೂಸ್ ಯಾವಾಗಲೂ ಕೂಡ ಇಂತಹ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾನೆ ಇರ್ತದೆ. ಹಾಗಾಗಿ ಆದಷ್ಟು ಬೇಗನೆ ಇದು ಏನಪ್ಪಾ ಅಂದ್ರ ಉದ್ಘಾಟನೆ ಆಗ್ಲಿ ಅಂತ ಹೇಳ್ತಾ ಇದನ್ನ ಯಾರು ಮೀನಾಮೇಷ ಮಾಡಿದ್ರು? ಇದು ಏನು ಜಮಖಂಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡ ಅವರು ಈ ಒಂದು ಕಾಮಗಾರಿಯನ್ನ ತರ್ತಾರೆ ಜಮಖಂಡಿಗೆ ತಂದು, ಬಹುಶಃ ಇದನ್ನ ಮೊದಲು ಸಾವಳಗಿ ಭಾಗದಲ್ಲಿ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯವನ್ನ ಅಲ್ಲಿ ನಿರ್ಮಾಣ ಮಾಡ್ಬೇಕಂತ ಹೇಳಿ ಇವರು ಒಂದು ಮನಸ್ಸಿನಲ್ಲಿ ಇರ್ತಾರ. ಆದ್ರೆ ಸೂಕ್ತವಾದಂತಹ ಜಾಗ ಅಲ್ಲಿ ಸಿಗಲಾರದ ಕಾರಣ ಇದನ್ನ ಕೊಣ್ಣೂರು ಗ್ರಾಮದಲ್ಲಿ ಜಮಖಂಡಿಯ ಒಂದು ನಗರದಿಂದ ಕೂಗಳತೆ ದೂರದಲ್ಲಿರುವಂತಹ ಕೊಣ್ಣೂರು ಗ್ರಾಮದಲ್ಲಿ ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡ್ತಾರ. ನಿರ್ಮಾಣ ಮಾಡಿ ಉದ್ಘಾಟನೆಯನ್ನ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಬಟ್ ಆ ಸಂದರ್ಭದಲ್ಲಿ ಈಗಿನ ಏನು ಬಿಜೆಪಿ ಲೀಡರ್ಗಳದಾರ ಇವರೆಲ್ಲ ಅಡ್ಡಿ ಮಾಡ್ತಾರೆ. ಕಾಮಗಾರಿ ಪೂರ್ಣಗೊಂಡಿಲ್ಲ, ಇದನ್ನ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ ಅಡ್ಡಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಐತಿ. ಅಡ್ಡಿ ಆದ ನಂತರ ಅವತ್ತು ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಆಮಂತ್ರಣ ಪತ್ರಿಕೆ ಕೂಡ ಪ್ರಿಂಟ್ ಆಗಿತ್ತು, ಉದ್ಘಾಟನಾ ಪತ್ರಿಕೆ ಪ್ರಿಂಟ್ ಆಗಿತ್ತು. ಆ ನಂತರ ಅಲ್ಲಿ ಪೆಂಡಾಲ್ಗಳನ್ನು ಹಾಕಲಾಗಿತ್ತು, ರೇಷನ್ ಗಳನ್ನ ಕೂಡ ತಂದು ಎಸೆದು ನಾಳೆ ಇದನ್ನ ಮಾಡ್ಬೇಕನ್ನುವಷ್ಟರಲ್ಲಿ ಬಿಜೆಪಿ ಅವರು ಅಡ್ಡಗಾಲ ಹಾಕ್ತಾರ. ಅದು ಹಾಕಿದ ನಂತರ ಏನು ಚುನಾವಣೆಗಳು ಬರ್ತಾವ. ಈ ಚುನಾವಣೆಯಲ್ಲಿ ಆನಂದ ನ್ಯಾಮಗೌಡರು ಪರಾಜಿತರಾಗ್ತಾರ ಮತ್ತು ಬಿಜೆಪಿಯ ಜಗದೀಶ್ ಗುಡಗುಂಟಿ ಅವರು ವಿನ್ ಆಗ್ತಾರ. ಅವರು ವಿನ್ ಆದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ ಸುಮಾರು ಸಾರಿ ಅವ್ರ ಕಡೆ ಹೋದ್ರೆ ಜಗದೀಶ್ ಗುಡಗುಂಟಿ ಅವ್ರು ಏನ್ ಹೇಳ್ತಾರ ಅಂದ್ರೆ, ನೀನ್ ಬಂದು ಭೇಟಿಯಾಗು. ಏನ್ರಿ ಸಾಹೇಬ್ರೆ, ಗುಡಗುಂಟಿ ಸಾಹೇಬ್ರೆ, ಭೇಟಿಯಾಗಂದ್ರೆ ಏನ್ರಿ? ಭೇಟಿಯಾಗಂದ್ರೆ ಏನು 40% ಕೇಳ್ತಾ ಇದ್ದೀರಾ? ಬಿಜೆಪಿಯ ಸರ್ಕಾರದ ಮೇಲೆ ಏನು ಕಳೆದ ಹೋದ ಸರ್ಕಾರದ ಮೇಲೆ ಮತ್ತು ಬಿಜೆಪಿಯ MLAಗಳ ಮೇಲೆ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಐತಿ. ನೀವು 40% ಸರ್ಕಾರ ಅಂತ ಹೇಳಿ ಆ ರೀತಿ ಏನಾದ್ರೂ ನೀವು ಕಾಂಟ್ರಾಕ್ಟರ್ ಕಡೆಯಿಂದ, ಗುತ್ತಿಗೆದಾರರ ಕಡೆಯಿಂದ ಹಣವನ್ನ ಪಡೆದು ಉದ್ಘಾಟನೆ ಮಾಡ್ತಾನಂದ್ರ ಇದು ದೊಡ್ಡ ನಾಚಿಕೆಗೇಡಿನ ಸಂಗತಿ ಆಗುತ್ತಾ? ನಮಗೆ ಬಲ್ಲ ಮೂಲಗಳಿಂದ ಇದು ಬಂದಿದೆ. ಒಂದು ವೇಳೆ ನಾನು ಯಾವುದೇ ರೀತಿಯಾದಂತಹ ಪರ್ಸೆಂಟೇಜ್ ಅನ್ನ ಪಡೆದಿಲ್ಲ, ಅದಕ್ಕೆ ನಾನು ಆಶೆ ಪಡೋನಲ್ಲ, ನನ್ನದೇ ಆದಂತಹ ಸಾಕಷ್ಟು ಹಣ ಇದೆ ಅಂತ ಹೇಳೋದಾದ್ರ ನೀವೇನಾದ್ರೂ ಅಂದ್ರ ನಾನ್ ಕೇಳುವಂತ ಪ್ರಶ್ನೆ ಏನಂದ್ರ, 2 ವರ್ಷ ಆಯ್ತು ಆ ಏನು ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಕೊಣ್ಣೂರು ಕ್ಯಾಂಪಸ್ ಇದೆ, ಅದರಲ್ಲಿ ಆಡುಗಳ ಮೇಯಕತ್ತವ್ರಿ, ಮೇವಾದಾರ ಕಾಡು ಕಡಿಗಳನ್ನ ಅಲ್ಲಿ ಒಗೆದು ಅತಿಯಾದಂತಹ ಹೊಲಸನ್ನ ಅಲ್ಲಿ ನಿರ್ಮಾಣ ಮಾಡ್ಯಾರ. ಅಲ್ಲಿ ಒಂದು ಅತಿ ಕಾಡು ರೀತಿಯಲ್ಲಿ ಗ್ರನೆಂಟ್ಗಳು ಬೆಳೆದಾವ ಒಳಗ. ಯಾಕಿಷ್ಟು ದಿನ ನೀವು ಅದನ್ನ ಉದ್ಘಾಟನೆ ಮಾಡ್ಲಿಲ್ಲ? ಯಾಕೆ ಸಂಘರ್ಷ ನ್ಯೂಸ್ ನಲ್ಲಿ ಇದು ಪ್ರಸಾರ ಆದಂತ ತಾವು ಎಚ್ಚೆತ್ತುಕೊಂಡು ಇದನ್ನ ಮಾಡ್ಬೇಕಂತ ಹೇಳ್ತಾ ಇದ್ರಿ? ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿದೀವಿ, ಅದರ ಪ್ರಿನ್ಸಿಪಾಲ್ ಮಾತನಾಡಿದೀವಿ, ಯಾರು ಕೂಡ ಏನನ್ನು ಹೇಳಿಲ್ಲ. ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ರೀ ಹಾಗೆ ಹೀಗೆ ಅಂತ ಬೇರೆ ಸಮಸ್ಯೆಗಳನ್ನ ಹೇಳಿದ್ರು. ಆದ್ರೆ ಮೂಲ ಸಮಸ್ಯೆ ಎಲ್ಲಿದೆ? ಗುಡಗುಂಟಿ ನೀವು ಅಂಬೇಡ್ಕರ್ ಬಗ್ಗೆ ನಾನು ಬಹಳ ದೊಡ್ಡ ನಮ್ಮ ಬಿಜೆಪಿ ಪಕ್ಷ ಬಹಳಷ್ಟು ನಾವು ಅಂಬೇಡ್ಕರ್ ಅವರನ್ನ ಅಭಿವೃದ್ಧಿ ಮಾಡಿದ್ವಿ, ಅಂಬೇಡ್ಕರ್ ಯೋಜನೆಗಳನ್ನ ಅವ್ರಿರುವಂತ ಮನೆಗಳನ್ನ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳುವವರು, ನಿಮ್ಮ ಕ್ಷೇತ್ರದಲ್ಲಿ ಪೂರ್ಣಗೊಂಡಂತ ಕಾಮಗಾರಿ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯ ಕಾಯಸ್ನವ್ರು ಮಾಡಿದ್ದು ಪೂರ್ಣಗೊಂಡಂತ ಕಾಮಗಾರಿನ ತಾವ್ ಯಾಕೆ ವಿಳಂಬ ಮಾಡಿದ್ರಿ? 2 ವರ್ಷ ಆಯ್ತು. ದನಗಳ ಮಲ್ಕೊಳಕತ್ತಾವ, ದನದ ಕೊಟ್ಟಿ ಆಗೈತದ ಇವತ್ತು ಅದು ಬಾಲಕಿಯರ ವಸತಿ ಶಾಲೆ. SC ST ಮಕ್ಕಳಿಗೆ 250 ಮಕ್ಕಳು ಇವತ್ತು ಬಾಡಿಗೆ ವಸತಿ ನಿಲಯದಲ್ಲಿದಾರ, ಬಾಡಿಗೆ ಪಡೆದುಕೊಂಡಿದಾರ. ಆ ಬಾಡಿಗೆ ಪಡೆದಿರುವಂತದ್ದು ಅಲ್ಲಿ 8 ಎಕರೆಕ್ಕಿಂತಲೂ ಹೆಚ್ಚು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಒಳ್ಳೆ ಕ್ಯಾಂಪಸ್ ಇರುವಾಗ ಆ ಮಕ್ಕಳನ್ನ ಶಾಲೆಗೆ ಕಳಿಸುವಂತ ದೊಡ್ಡ ಮನಸ್ಸನ್ನ ಯಾಕೆ ಮಾಡಲಿಲ್ಲ ತಾವು? ಇದುವರೆಗೂ 2 ವರ್ಷ ತಾವು ಶಾಸಕರಾಗಿ ಒಂದು ದಿನಾನು ನೀವು ತುಟುಕ್ ಪಿಟುಕ್ ಅಂತ ಇದ್ರ ಬಗ್ಗೆ ಮಾತನಾಡಿಲ್ಲ. ಇದಷ್ಟೇ ಅಲ್ಲ, ಕಳೆದ ಆನಂದ ನ್ಯಾಮಗೌಡರ ಕಾಲದಲ್ಲಿ ಇಲ್ಲಿ ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ನಿನ್ನೆ ದಿನ ಆನಂದ ನ್ಯಾಮಗೌಡ ಅವರ ಬಗ್ಗೆನೂ ನಾನು ಮಾತಾಡಿದ್ದೀನಿ, ಗುಡಗುಂಟಿ ಅವ್ರ ಬಗ್ಗೆನೂ ಮಾತಾಡಿದ್ದೀನಿ, ಈ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ RB ತಿಮ್ಮಾಪುರ ಅವ್ರ ಬಗ್ಗೆನೂ ಮಾತಾಡಿದ್ದೀನಿ, ಅಧಿಕಾರಿಗಳಾದ ಬಾಗಲಕೋಟೆ DC ಜಾನಕಿ ಮೇಡಮ್ ಅವ್ರ ಬಗ್ಗೆನೂ ಮಾತನಾಡಿದ್ದೀನಿ. ಪಕ್ಷಾತೀತವಾಗಿ ನಾನು ಕೇಳಾಕತ್ತೀನಿ,
ಜಮಖಂಡಿಯಲ್ಲಿ ಇನ್ನೂ ಅನೇಕ ಕಾಮಗಾರಿಗಳ ಉದ್ಘಾಟನೆಗೊಳ್ಳಬೇಕಾಗಿದೆ. ಇಲ್ಲೊಂದು ಅನುಭವ ಮಂಟಪ ಮಾಡಿದ್ದಾರೆ, ಸದ್ಭವನ ಮಂಟಪ ಅಂತ ಹೇಳಿ. ಸುಮಾರು 2 ಕೋಟಿ ಅನುದಾನದಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಆಗಿದೆ. ಅದನ್ನು ಕೂಡ ತಾವು ಉದ್ಘಾಟನೆ ಮಾಡಿಲ್ಲ. ಏನು ಕಳೆದ ಶಾಸಕರ ಅವಧಿಯಲ್ಲಿ ಬಂದಿರತಕ್ಕಂತ 16 ಕೋಟಿ ರೂಪಾಯಿ ರಸ್ತೆಗಳಿದಾವ, ಅದನ್ನ ನೀವು ಉದ್ಘಾಟನೆ ಮಾಡಿಲ್ಲ. ನೀವು KDP ಮೀಟಿಂಗ್ ಅನ್ನ ಕರೀತೀರಿ, KDP ಮೀಟಿಂಗ್ ಅಲ್ಲಿ ಯಾಕೆ ಇದನ್ನ ಚರ್ಚೆ ಮಾಡಲಿಲ್ಲ? ನಮ್ಮ ಜಮಖಂಡಿಯಲ್ಲಿ 21 ಕೋಟಿ ರೂಪಾಯಿಗೂ ಅತಿ ಹೆಚ್ಚು ಖರ್ಚು ಮಾಡಿರ್ತಕ್ಕಂತ ಒಂದು ಬಡವರಿಗಾಗಿ, ಅಸ್ಪೃಶ್ಯರಿಗಾಗಿ, ನಿರ್ಗತಿಕರಿಗಾಗಿ ತಯಾರಾಗಿರ್ತಕ್ಕಂತ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯ, ಇದರ ಬಗ್ಗೆ ತಾವು KDP ಮೀಟಿಂಗ್ ಅಲ್ಲಿ ಯಾಕೆ ಮಾತಾಡಲಿಲ್ಲ? DC ಅವರೊಂದಿಗೆ ಯಾಕೆ ಚರ್ಚೆ ಮಾಡಲಿಲ್ಲ? ಜಿಲ್ಲಾ ಮಿನಿಸ್ಟರ್ಗಳೊಂದಿಗೆ ಯಾಕೆ ಚರ್ಚೆ ಮಾಡಲಿಲ್ಲ? ಪ್ರೋಟೋಕಾಲ್ ಪ್ರಕಾರ ತಾವು ಉದ್ಘಾಟನೆ ಮಾಡಬೇಕು. ಒಂದು ರೆಡಿ ಆಗಿರ್ತಕ್ಕಂತ ಕಟ್ಟಡದ ಬಗ್ಗೆ ನಿಮ್ಗೆ ಗಮನ ಇಲ್ಲ ಅಂದ್ರ ನೀವೇನ್ ಮಾಡಾಕತ್ರಿ ಶಾಸಕರೇ? ಇದು ನಾನೊಂದು ಸಂಘರ್ಷ ನ್ಯೂಸ್ ನ ಪುರೋಹಿತವನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿನ್ನೆಯಿಂದ ನಾವು ಇದಕ್ಕಾಗಿ ಆ ಜಾಗಕ್ಕೆ ಹೋದ್ವಿ, ಹೋಗ್ಲಿಕ್ಕೆ ಒಂದು ದಾರಿ ಇಲ್ಲ. ಅಲ್ಲಿ ನೀವು ವಿಸಿಟ್ ಕೊಟ್ಟಿದ್ದೀರೇನೋ 2 ವರ್ಷದಲ್ಲಿ? ವಿಸಿಟ್ ಕೊಟ್ಟು ಅದು ಕಾಮಗಾರಿ ಹೇಗಾಗಿದೆ, ಏನಾಗಿದೆ ಪರಿಶೀಲನೆ ಮಾಡಿದ್ರೇನು? ಇಲ್ಲ. ಹಾಗಾದ್ರೆ ಏನ್ ಮಾಡಕತ್ತೀರಿ ನೀವು? ಒಂದ್ ಕಡೆ ಹೇಳ್ತೀರಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಮೀಸಲಾತಿನ ಕಿತ್ತೆಸಿಬೇಕಂತ ನೀವು ಹೇಳಿಕೆ ಕೊಟ್ರಿ, ಆನಂತರ ಯುಟರ್ನ್ ಪಡ್ಕೊಂಡ್ರಿ, ಆತರ ಮಾಡಿಲ್ಲ ಅಂತೇಳಿ. ಮತ್ತೆ ನಿಮ್ಮ ಅಮಿತ್ ಶಾ ಈ ಒಂದು ಬಾಬಾ ಸಾಹೇಬರ ಬಗ್ಗೆ ಅತಿ ಹಗುರವಾಗಿ ಮಾತನಾಡಿದ್ರು. ಮತ್ತೆ ಭಾರತದ ಸಂವಿಧಾನವನ್ನ ಬದಲು ಮಾಡ್ತೀವಿ ಅಂತಾರ. ನಿಮ್ಮದೇ ಕೇಂದ್ರದಲ್ಲಿ ಸರ್ಕಾರ ಇರುವಾಗ, ಭಾರತ ದೇಶದಲ್ಲಿ ಸಂವಿಧಾನ ಜಾರಿ ಇರುವಾಗ ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ ಮಾಡಿವೆ ಅಂತ ಹೇಳಿ ಹೇಳಿಕೆ ಕೊಡ್ತಾರ. ಆ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಧಾನಮಂತ್ರಿಯವರು ಹೋಗ್ತಾರ. ಏನ್ ನಿಮ್ಮ ಉದ್ದೇಶ? ಈ ದೇಶದಲ್ಲಿ ಅಂಬೇಡ್ಕರ್ ಹೆಸರಿನ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಗಳು, ಶಾಲೆಗಳು ಉದ್ಘಾಟನೆ ಆಗಬಾರ್ದ? ಉದ್ಘಾಟನೆ ಆಗಬಾರ್ದೇನ್ರಿ? ಇದಕ್ಕೆ ಉತ್ತರ ಕೊಡ್ಬೇಕು ತಾವು. ಈಗಾಗಲೇ ಇದನ್ನ ನಿನ್ನೆ ಸುದ್ದಿ ಪ್ರಸಾರ ಆಗಿದ್ದನ್ನ ನೋಡಿ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ ರಾಮಗೌಡರು ನಮಗೆ ಫೋನ್ ಕರೆ ಮೂಲಕ ಮಾತನಾಡಿದ್ರು. ನಾವು ಬಡವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೇನಪ್ಪ ಈ ಕಾಮಗಾರಿನ ತಂದಿದ್ದೀವಿ, ಆದ್ರೆ ಇದಕ್ಕೆ ಮೀನಾಮೇಷ ನಾವು ಮಾಡ್ತಾ ಇಲ್ಲ, ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದಾಗ ನಾವು ಅವ್ರ ಹತ್ರ ಹೋಗಿದೀವಿ. ಅವ್ರ ಹತ್ರ ಹೋಗಿ ಮಾತನಾಡಿದೀವಿ. ಯಾಕೆ ಸರ್ ಇದು ಏನಾಗಿದೆ, ಪ್ರಾಬ್ಲಮ್ ಎಲ್ಲಾಗಿದೆ ಅಂತ, ಏನಾಗಿದೆ, ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಸನ್ಮಾನ್ಯ ಆನಂದ ರಾಮಗೌಡ ಅವರು ಈ ವಿಷಯದ ಬಗ್ಗೆ ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಈಗ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯ ನಾವು 2000 ಇಸ್ವಿಯಲ್ಲಿ ಅದಕ್ಕೆ ಅನುದಾನ ತಂದು ಅಡಿಗಲ್ಲು ಮಾಡಿ ಕಾಮಗಾರಿಯನ್ನು ಕೂಡ ತಾವು ಮಾಡಿದ್ದೀವಿ ಸರ್. ಬಟ್ ಅದು 2020 ಇಲ್ಲಿವರೆಗೂ ಕಾಮಗಾರಿ ಪೂರ್ಣಗೊಂಡ್ರೆ ಮತ್ತು ಪೂರ್ಣಗೊಂಡು ಉದ್ಘಾಟನೆ ಆಗಿರಂಗಿಲ್ಲ ಸರ್. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿ ತಮ್ಮನ್ನು ಮಾತಾಡ್ತಿರ್ತಾರೆ. ನೋಡ್ರಿ, ಅದು BR ಅಂಬೇಡ್ಕರ್ ವಸತಿ ಶಾಲೆ ನಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ ಸುಮಾರು 20 ರಿಂದ 21 ಕೋಟಿ ರೂಪಾಯಿ ಅನುದಾನವನ್ನು ತಂದು 2020 ಜುಲೈ ತಿಂಗಳಲ್ಲಿ ನಾವು ಅಡಿಗಲ್ ಸಮಾರಂಭವನ್ನು ಮಾಡಿದ್ದೀವಿ. ತದನಂತರ ಅದನ್ನು ಭಾಳ ವ್ಯವಸ್ಥಿತವಾಗಿ ಕಾಂಟ್ರಾಕ್ಟರ್ ಅವರು ಅದನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿದರು. 2023 ಚುನಾವಣೆಗಿಂತ ಪೂರ್ವದಲ್ಲಿ ಬಹುಶಃ ನನಗೆ ನೆನಪಿದ ಪ್ರಕಾರ 2-3 ತಿಂಗಳ ಮುಂಚಿತವಾಗಿ, ಇನ್ನೂ ಚುನಾವಣೆ ಘೋಷಣೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು, ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾನು ಆ ದೃಷ್ಟಿಕೋನದಲ್ಲಿ ಉದ್ಘಾಟನೆಗೆ ತಯಾರಿಯನ್ನು ಕೂಡ ಮಾಡಿದ್ವಿ. ಕಾರ್ಡು ಕೂಡ ಪ್ರಿಂಟ್ ಆಗಿದ್ವು. ದುರಾದೃಷ್ಟ ಅವತ್ತಿನ ಕೆಲವೊಂದಿಷ್ಟು ರಾಜಕಾರಣಿಗಳ ಒಂದು ಹಿತಾಸಕ್ತಿಯಿಂದ ಅದನ್ನು ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಕಾರಣ ಅವತ್ತು ಇನ್ನೂ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ವು. ಉದಾಹರಣೆಗೆ ರಸ್ತೆ ಮಾಡುವಂಥದ್ದಾಗಲಿ ಅಥವಾ ಒಂದು ಬ್ಲಾಕದ ಪೇಂಟಿಂಗ್ ವರ್ಕ್ ಆಗಲಿ, ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ವು. ಅದೇ ಒಂದು ಕಾರಣ ಇಟ್ಕೊಂಡು ಅವತ್ತಿನ ಕೆಲವೊಂದಿಷ್ಟು ಕಾಣದ ಕೈಗಳು ಅದನ್ನು ಪ್ರಯತ್ನ ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ತದನಂತರ 2023 ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನಾವು ಕೂಡ ಸೋತಿದ್ವಿ. ಚುನಾವಣೆ ಮುಗಿದು ಇವತ್ತು 2 ವರ್ಷ ಆಯಿತು, ಆಲ್ಮೋಸ್ಟ್ 2 ವರ್ಷ ಆಯಿತು. ಆದರೆ ಚುನಾವಣೆ ಆದ 6 ತಿಂಗಳಲ್ಲಿ ಆ ಕಾಂಟ್ರಾಕ್ಟರ್ ಸಂಪೂರ್ಣವಾಗಿ ಆ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತು ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ಕಾಂಟ್ರಾಕ್ಟರ್ ಅವರು ಸಾಕಷ್ಟು ಬಾರಿ ಈಗಿನ ಶಾಸಕರಿಗೆ ಮನವಿನೂ ಕೂಡ ಮಾಡಿದ್ದಾರೆ. ಅವರು ಉದ್ಘಾಟನೆ ಮಾಡಬೇಕಾಗಿತ್ತು, ಅದನ್ನು ಇಲಾಖೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಅಂತ ಹೇಳಿ. ಆದರೆ ಯಾವ ಕಾರಣಕ್ಕೆ ಅದನ್ನು ಉದ್ಘಾಟನೆ ಮಾಡುವಂಥ ಇಚ್ಛಾಶಕ್ತಿ ಇವತ್ತಿನ ಶಾಸಕರು ಅದನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ಇನ್ನುವರೆಗೆ ಅರ್ಥ ಆಗಿಲ್ಲ. ಮತ್ತು ಅಧಿಕಾರಿಗಳು ಕೂಡ ಸುಮ್ಮನೆ ಕೂಡಬಾರಾಗಿತ್ತು. ಇದನ್ನು ಆದಷ್ಟು ಬೇಗ ಉದ್ಘಾಟನೆ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಈಗಲಾದರೂ ನಾನು ಒತ್ತಾಯ ಮಾಡ್ತೀನಿ, ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ
ಒಂದು ಒಳ್ಳೆಯ ಶಿಕ್ಷಣ ಸಿಗುವಂಥ ಒಂದು ಅವಕಾಶ BR ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣ ಮಾಡಿದ ಉದ್ದೇಶನ ಅದೈತಿ. ಮತ್ತು ಕೊಣ್ಣೂರು ಭಾಗದಲ್ಲಿ ಹೆಚ್ಚಿನ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಅಲ್ಲಿ ಇರೋದ್ರಿಂದ ಆ ಭಾಗದಲ್ಲಿ ಆ ಒಂದು ಶಾಲೆ ಆಗೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಅನ್ನೋ ದೃಷ್ಟಿಯಲ್ಲಿ ಆ ಶಾಲೆಯನ್ನು ನಿರ್ಮಾಣ ಮಾಡಿದ್ವಿ. ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ. ನನ್ನ ಒತ್ತಾಯನೂ ಕೂಡ ಇದೆ, ಆದಷ್ಟು ಬೇಗ ಆ ಶಾಲೆಯನ್ನು ಉದ್ಘಾಟನೆ ಮಾಡಿ ಬರುವಂಥ ಏನು ಜೂನ್ ಜುಲೈದಲ್ಲಿ ಏನು ಹೊಸ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತೈತಿ, ಆ ಮಕ್ಕಳು ಆ ಒಂದು ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಕಲಿಯುವಂಥ ಅವಕಾಶ ಈಗಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಕೆಲವೊಂದು ಕಡೆ ಸರ್ ನಾವು ಹೋದಾಗ ಇದು ಅಲ್ಲ, ಇದು ಯಾರು ನಿಮ್ಮ ಆಗ್ಲಾದವರು ಅಥವಾ ಯಾರು ಗೊತ್ತಿಲ್ಲ, ನಮಗ ಕೊಟ್ಟ ಮಾಹಿತಿ ಏನಂದ್ರೆ ಇಲ್ಲ ಆನಂದ್ ನ್ಯಾಮಗೌಡ್ರು ಅದನ್ನ ಕಂಟಿನ್ಯೂ ಮಾಡಕತ್ತಾರ, ಆನಂದ್ ನ್ಯಾಮಗೌಡ್ರು ಅದನ್ನ ತಡೆಗೆ ಹಾಕತ್ತಾರ, ನಾವೆಲ್ಲ ಮಾಡಬೇಕಾಗಿದ್ದು ಬಿಜೆಪಿ ಅವರು, ನಮ್ಮ ಶಾಸಕರಿಗೆ ಅಡ್ಡಿ ಆದವರು ಅವರತ್ತೆ ಗಾಳಿ ಮಾತುಗಳು ಬಂದಿರ್ತಾರೆ. ಅದ್ರ ಬಗ್ಗೆ ಇಲ್ಲ, ಅವರು ನಿಜವಾಗ್ಲೂ ನಮ್ಮಿಂದ ಏನಾದರೂ ಅವ್ರಿಗೆ ತೊಂದರೆ ಆಗಿದ್ರೆ ಅದನ್ನ ಸಾಕ್ಷಿ ಸಮೇತ ಅದನ್ನ ಪ್ರೂವ್ ಮಾಡಲಿ. ನಾನು ಇವತ್ತಿಂದನೇ ರಾಜಕೀಯ ನಿವೃತ್ತಿ ಪಡಿತೀನಿ. ಯಾಕಂದ್ರೆ ನಾವು ತಂದಿರುವಂಥ ಯೋಜನೆ ನಮ್ಮ ಕನಸದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಒಂದು ಒಳ್ಳೆ ವ್ಯವಸ್ಥಿತವಾದಂಥ ಕಟ್ಟಡದಲ್ಲಿ ಸಿಗ್ಬೇಕು ಅನ್ನುವಂಥದ್ದು ನಮ್ಮ ಕನಸದು. ನಾವು ತಂದಿರುವಂಥ ಯೋಜನೆ ಆದಷ್ಟು ಬೇಗ ಅದನ್ನ ಉಪಯೋಗಿಸುವಂಥದ್ದಾಗ್ಲಿ ಅಂತ ಹೇಳಿ ನಮ್ಮ ವಿಚಾರ ಇರ್ತೈತೆ. ಹೊರತಾಗಿ ಅದನ್ನ ಕಟ್ಟಡವನ್ನ ಹಂಗೆ ಹಾಳು ಬಿಡ್ಲಿಕ್ಕೆ ನಾವು ಅಷ್ಟು ಪ್ರಯತ್ನ ಮಾಡಿ ಸರ್ಕಾರದಿಂದ 20-21 ಕೋಟಿ ರೂಪಾಯಿ ಅನುದಾನ ತಂದು ಅದನ್ನ ಹಾಳು ಮಾಡೋ ಸಲುವಾಗಿ ನಾವು ತಂದಿರಂಗಿಲ್ಲ. ಇದು ಶುದ್ಧ ಸುಳ್ಳು. ಇದು ಯಾರು ಕೂಡ ನಂಬಲಾರ್ದಂಥ ಮಾತು. ನಾನು ಈಗಲಾದ್ರೂ ಒತ್ತಾಯ ಮಾಡ್ತೀನಿ, ಇನ್ ಕೇಸ್ ಈಗಿನ ಶಾಸಕರು ಏನಾದರೂ ಆ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ದೇನಾದ್ರೂ ಸಹಾಯ ಸಹಕಾರ ಬೇಕಾಗಿದ್ರೆ ನಾನು ಕೂಡ ಸಿದ್ಧನಿದ್ದೀನಿ. ಈ ಜೊತೆಯಲ್ಲೇ ಹೋಗ್ಬೇಕಾದ್ರೆ ಸಚಿವರನ್ನ ಮನವಿ ಮಾಡ್ಕೊಂಡು ಅವ್ರ ತಾರೀಖ್ ತಗೊಂಡು ಉದ್ಘಾಟನೆ ಮಾಡುವಂತ ಕೆಲಸ ಮಾಡೋಣ. ಈಗ ಸರ್ ಅವರು ಆನಂದ್ ನ್ಯಾಮಗೌಡರು ಮಾಡಿಸಿರ್ತಕ್ಕಂತ ಏನು ಕಾಮಗಾರಿ ಇದೆ, ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿ ನಾವ್ ಯಾಕೆ ಉದ್ಘಾಟನೆ ಮಾಡಿಸ್ಬೇಕು? ಒಂದು ಎರಡನೇನಂದ್ರ ಕಾಂಟ್ರಾಕ್ಟರ್ಗೆ ನಮ್ಗೆ ಬಲ್ಲ ಮೂಲಗಳ ಪ್ರಕಾರ ಕಾಂಟ್ರಾಕ್ಟರ್ ಭೇಟಿ ಆಗ್ರಿ ಇವ್ರು ಹೋಗೋಗೊಮ್ಮೆ ನೀವು ಭೇಟಿ ಆಗ್ರಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಭೇಟಿ ಆಗೋದ್ರ ಅರ್ಥ ಏನು ಅನ್ನೋದು ಈ 40% ಬಿಜೆಪಿ ಸರ್ಕಾರದ ಹೆಬ್ಬಟ್ಟಿ ಪಡೆದಿರ್ತಕ್ಕಂಥ ಈ ಬಿಜೆಪಿನಿ ಭೇಟಿ ಆಗುವ ಅನ್ನೋದ್ರ ಉದ್ದೇಶ ಏನು ಅನ್ನೋದನ್ನ ತಮಗ ಹೇಳ್ಬೇಕಾಗಿರ್ತಾರೆ. ಇದು ಒಂದಾದ್ರ, ಇನ್ನೊಂದು ಕಡೆ ಏನಪ್ಪಾ ಅಂದ್ರ ನಮ್ ಜಿಲ್ಲಾ ಮಿನಿಸ್ಟರ್ ರಾಜು ತಿಮ್ಮಾಪುರ್ ಸರ್ ಬರ್ತಾರೆ. ತಾವೇನಾದ್ರು ಇವರು ಇದೇ ರೀತಿ ಮೀನಾಮೇಷ ಎಣಿಸಿದ್ರ ತಾವೇನಾದ್ರೂ ಅವರನ್ನ ಅವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಮಾಡ್ತಾರೆ ಅಂತ ಹೇಳಿ. ಖಂಡಿತ ನೋಡ್ರಿ, ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿತ್ತಪ್ಪ ಅಂತಂದ್ರ ಆ ಒಂದು ವರ್ಗದ ಜನರಿಗೆ, ಆ ಮಕ್ಕಳಿಗೆ ಆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ನಾವು ಇಲ್ಲಿವರೆಗೆ ಶಾಸಕರು ಅವ್ರ ಜವಾಬ್ದಾರಿ ಅದ, ಪ್ರೋಟೋಕಾಲ್ ಪ್ರಕಾರ ಅವರೇ ಉದ್ಘಾಟನೆ ಮಾಡ್ಬೇಕಾಗ್ತದೆ. ಅವ್ರು ಏನೋ ಒಂದು ಮುತುವರ್ಜಿ ವಹಿಸಿ ಅವ್ರು ಮಾಡ್ತಾರ ಅಂತ ಹೇಳಿ ನಾವು ಸುಮ್ಮನೆ ಕೂತಿದ್ದೀವಿ. ಆದ್ರೆ ಇಲ್ಲಿವರೆಗೆ ಅದು ಮಾಡುವಂತ ಕೆಲಸ ಆಗಿಲ್ಲ. ಇನ್ನೇನು ನಾವು ಬಹಳ ಅದ್ರ ಸಲುವಾಗಿ ವೇಟ್ ಮಾಡಂಗಿಲ್ಲ. ಇನ್ನೂ ಒಂದು ಅವಕಾಶ ನಾವು ಶಾಸಕರಿಗೆ ಕೊಡ್ತೀವಿ. ಅವ್ರೇನಾದ್ರು ಅದನ್ನ ಆಸಕ್ತಿ ವಹಿಸಿ ಅದನ್ನ ಉದ್ಘಾಟನೆ ಮಾಡುವಂತ ಒಂದು ಕಾರ್ಯಕ್ರಮ ಮುಂದಾಗ್ಲಿಲ್ಪ ಅಂತಂದ್ರೆ ನಾವು ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಅದಕ್ಕೊಂದು ಡೇಟ್ ಅನ್ನ ನಿಗದಿ ಮಾಡಿ ಉದ್ಘಾಟನೆ ಮಾಡುವಂತ ಕಾರ್ಯ ಮಾಡ್ತೀವಿ. ಕೊನೆಯದಾಗಿ ಈಗ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತನಾಡಿದಾಗ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿ ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ತಿರುಗೇಟ್ ಏನಂದ್ರ ಅತಿ ಹೆಚ್ಚು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದೆ ಮತ್ತು ಅಂಬೇಡ್ಕರ್ ಸಮುದಾಯಕ್ಕೆ ಮೋಸ ಮಾಡಿದೆ. ಇವತ್ತ ನಾವು ಅಮಿತ್ ಶಾ ರೀತಿ ಹೇಳಿಲ್ಲ, ನಾವು ನಿಜವಾಗ್ಲೂ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದೀವಿ, ಅಭಿಮಾನಿಗಳಿದ್ದೀವಿ, ಅವ್ರ ಕನಸನ್ನು ಈಡೇರಿಸ್ತೀವಿ ಅಂತ ಹೇಳುವಂತವ್ರು ಅವರ ಒಂದು ಈ ಒಂದು ಕ್ಷೇತ್ರಕ್ಕೆ ಬಿಜೆಪಿ MLA ಅವರ ಕ್ಷೇತ್ರದಲ್ಲಿ ಇವತ್ತು 6 ಕುರಿಗಳು ಕೋಳಿಗಳು ಮಲ್ಕೊಳ್ಳುವಂತ ಒಂದು ವ್ಯವಸ್ಥೆ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯ ಅಂತ ಹೆಸರಿಟ್ಟು ಅದರಲ್ಲಿ ಆಡುಗಳು ಮಲ್ಕೊಳ್ಳಕತ್ತವ. ಇಂತಹ ದೊಡ್ಡ ಕಟ್ಟಡ ಸುಮಾರು 21 ಕೋಟಿಯ 8 ಎಕರೆ ಜಮೀನಲ್ಲಿ ಸುಸಜ್ಜಿತ ಕಟ್ಟಡ ಶಾಸಕರ ಕಣ್ಣಿಗೆ ಕಾಣಿಸ್ಲಿಲ್ಲ. ಇದೇನು ಅಂಬೇಡ್ಕರ್ ಆಗಿರುವಂತಹ ಡಾಂಬಿಕತೆನೋ ನಾಟಕನೋ ಏನಂತ ಒಂದು ನಾನು ಹೇಳ್ತೀನಿ, ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಈ ದೇಶಕ್ಕೆ ಪವಿತ್ರವಾದಂಥ ಗ್ರಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಂಗ್ರೆಸ್ ಪಕ್ಷದವ್ರು ಯಾವತ್ತೂ ಅದನ್ನ ಗೌರವಿಸ್ತಾ ಬಂದಿದ್ದೀವಿ. ಇವತ್ತು ಭಾರತೀಯ ಜನತಾ ಪಕ್ಷದವರು ಅಂಥ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಆಡ್ತಾರೆ. ಮತ್ತು ಅಂಥ ಒಂದು ಪಕ್ಷದ ಜನಪ್ರತಿನಿಧಿಗಳಿಗೂ ನಾವೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯತೆ? ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ನಮಗೆ ಇಂಥ ಒಂದು ಶ್ರೇಷ್ಠವಾದಂಥ ಸಂವಿಧಾನ ಕೊಡದೆ ಹೋಗಿದ್ರ ಈ 140 ಕೋಟಿ ಜನಸಂಖ್ಯೆ ಇರುವ ಈ ದೇಶ ಯಾವ ರೀತಿ ನಡೀತಿತ್ತು ಅನ್ನೋದು ನಾವು ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ದೇಶಕ್ಕೊಂದು ದೊಡ್ಡ ಆಸ್ತಿಯಾಗಿ ಇದ್ದಂಥವ್ರು. ಅವರ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಇನ್ನಷ್ಟು ಬೆಳೆಸ್ಕೊಂಡು ಹೋಗುವಂಥದ್ದು, ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ
ಪ್ರತಿಯೊಬ್ಬರ ಕರ್ತವ್ಯ ಅದು. ಸೊ ಆ ನಿಟ್ಟಿನಲ್ಲಿ ಬಿಜೆಪಿ ಅವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನಾಗ್ಲಿ, ಅವರು ಕೊಟ್ಟಿರುವಂತ ಸಂವಿಧಾನವನ್ನಾಗ್ಲಿ ಅಥವಾ ಆ ಜನಾಂಗದ ರಕ್ಷಣೆ ಮಾಡುವಂಥದ್ದು ನಾವ್ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನ್ ಮಾತನಾಡಿದ್ರು ಬರೀ ಮಾತಿನಲ್ಲೇ ಹೇಳ್ತಾರೆ ಹೊರತಾಗಿ ಕೃತಿಯಲ್ಲಿ ಎಂದೂ ಕೂಡ ಆ ಜನಾಂಗವನ್ನ ರಕ್ಷಣೆ ಮಾಡುವಂತ ಕೆಲಸ ಎಂದೂ ಮಾಡಿಲ್ಲ ಅಂತಕ್ಕಂಥದ್ದನ್ನ ಆರೋಪವನ್ನು ನಾನು ಬಹಳ ಸ್ಪಷ್ಟವಾಗಿ ಮಾಡ್ಲಿಕ್ಕೆ ಬಯಸ್ತೇನೆ. ಈ ಸಲ ಕೊನೆಯದಾಗಿ ಇದು ರಾಜಕೀಯ ಹದ್ದ ಜಗ್ಗಾಟಲ್ಲ. ಈ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಉದ್ಘಾಟನೆಗಾಗಿ ರಾಜಕೀಯ ಹದ್ದ ಜಗ್ಗಾಟ, ಯಾಕಂದ್ರೆ ತಮ್ದು ಯಾವುದೇ ರೀತಿಯಾದಂತ ಇದರಲ್ಲಿ ಮೂಗು ತೂಚಿಲ್ಲ ಅನ್ನೋ ಸ್ಪಷ್ಟೀಕರಣ ಕೊಟ್ಟಿದ್ರು ಸರ್. ಇದು ರಾಜಕೀಯ ಹದ್ದ ಜಗ್ಗಾಟಲ್ಲ. ಆದ್ರೆ ಶಾಸಕರು ಅಥವಾ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ನಿರೂಪಿಸಿಕೊಂಡ್ರು ಅನ್ನುವಂಥದ್ದು ಏನಾದ್ರು ಒಂದು ಸ್ವಲ್ಪ ನಾನು ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡುವುದಿಲ್ಲ. ನನ್ನ ಗಮನ ಏನಪ್ಪಾ ಅಂತಂದ್ರೆ ಜಮಖಂಡಿಗೆ ಒಳ್ಳೆ ಕೆಲಸಗಳಾಗ್ಲಿ ಅನ್ನುವಂಥದ್ದು ನನ್ನ ಆಶೆ. ಅದಕ್ಕೆ ಏನಾದರೂ ನಮ್ಮ ಸಹಕಾರ ಬೇಕಾಗಿತ್ತು ಅಂದ್ರೆ ನಾನು ಸಹಕಾರ ಕೊಡ್ಲಿಕ್ಕೆ ಸಿದ್ಧಿದ್ದೀನಿ. ಇದನ್ನ ಹಲವಾರು ಬಾರಿ ನಾನು ಈ ಮಾತನ್ನು ಹೇಳಿದ್ದೀನಿ, ಮುಂದೂ ಕೂಡ ಹೇಳ್ತೀನಿ. ಯಾಕಂದ್ರೆ ನಮ್ಮ ಉದ್ದೇಶ ಏನಿರಬೇಕು, ಜಮಖಂಡಿ ಅತಿ ವೇಗವಾಗಿ ಬೆಳೀತಕ್ಕಂಥ ಒಂದು ತಾಲೂಕಾಗಿರೋದ್ರಿಂದ ಇದಕ್ಕೆ ಇನ್ನಷ್ಟು ಶಕ್ತಿ ನಾವು ತುಂಬಿದ್ರೆ ಇಡೀ ಜಿಲ್ಲೆಯಲ್ಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ತಾಲೂಕ ಮುಂದಿನ ದಿನಮಾನಗಳಲ್ಲಿ ಒಂದು ಜಿಲ್ಲೆ ಆಗುವಂತ ಒಂದು ಅವಕಾಶವನ್ನು ಹೊಂದಿರತಕ್ಕಂಥ ತಾಲೂಕಾಗಿರೋದ್ರಿಂದ ನಮ್ಮೆಲ್ಲರ ಪ್ರಯತ್ನ, ನಮ್ಮೆಲ್ಲರ ಉದ್ದೇಶ ಏನಿರ್ಬೇಕು ಅಂದ್ರೆ ಜಮಖಂಡಿಯನ್ನ ಅಭಿವೃದ್ಧಿ ಮಾಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸದಾಕಾಲ ನಾನು ಸಹಕಾರವನ್ನು ಕೊಡ್ಲಿಕ್ಕೆ ಸಿದ್ಧಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ವಾಸ್ತವತೆ ಇದೆ ಸ್ನೇಹಿತರೆ. ಆನಂದ್ ನ್ಯಾಮಗೌಡರು ಬಿಡಿ ಬಿಡಿಯಾಗಿ ಎಲ್ಲವನ್ನ ತಮಗೆ ತಿಳಿಸಿದ್ದಾರೆ. ಈಗಾದರೂ ಸಮಯ ಮಿಂಚಿಲ್ಲ. ತಾವೇನಾದರೂ ಶಾಸಕರಾದ ಜಗದೀಶ್ ಗುಡಗುಂಟಿ ಅವರು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಒಳಗಾಗಿ ಏನಾದರೂ ಈ ಶಾಲೆಯನ್ನ ಉದ್ಘಾಟನೆ ಮಾಡದೆ ಹೋದ್ರ ತಮಗ ಲಾಸ್ಟ್ ಅವಕಾಶವನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ. ಯಾರು ಮಾಜಿ ಶಾಸಕರು, ನೀವು ಮಾಡದೆ ಹೋದ್ರ ನಾವು ಜಿಲ್ಲಾ ಮಿನಿಸ್ಟರ್ ಆಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರನ್ನು ಸಂಪರ್ಕ ಮಾಡಿ ಅವರೊಂದಿಗೆ ಇದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು. ಕೇವಲ ಮಾತ್ರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ ಅಲ್ಲ, ಹಿಂದಿನ ಕಾಲಾವಧಿಯಲ್ಲಿ ಬಂದಿರತಕ್ಕಂಥ ಅನುದಾನವನ್ನ ಜಮಖಂಡಿಗೆ ಸದ್ಬಳಕೆ ಮಾಡಿ ಜಮಖಂಡಿಯನ್ನು ಅಭಿವೃದ್ಧಿ ಮಾಡಿ ಅದೊಂದು ಫೈಟ್. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಜೆಪಿನೋ ಕಾಂಗ್ರೆಸ್ ಪಕ್ಷೇತರನೋ ಜೆಡಿಎಸ್ ಯಾರಾದ್ರೂ ಒಬ್ಬ ಶಾಸಕರಾಗಲೇಬೇಕಲ್ಲ. ಅದಾದ ಬಳಿಕ ಆ ಶಾಸಕ ಸ್ಥಾನಕ್ಕೆ ಗೌರವವನ್ನ ಕೊಟ್ಟು ಹೆಚ್ಚಿನ ಅನುದಾನವನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿದ್ದು ಶಾಸಕರಾದವರು ನಿಮ್ಮ ಕರ್ತವ್ಯ. ನೀವೇನಾದ್ರೂ ಲೋಪದೋಷಗಳನ್ನ ಮಾಡಿದ್ರೆ, ಅಧಿಕಾರಿಗಳೇನಾದ್ರೂ ಲೋಪದೋಷಗಳನ್ನ ಮಾಡಿದ್ರೆ, ಅಥವಾ ಮಾಜಿ ಶಾಸಕರೇ ಲೋಪದೋಷಗಳನ್ನ ಮಾಡಿದ್ರೆ ಅದನ್ನು ಎತ್ತಿ ತೋರಿಸುವಂಥದ್ದು ಮಾಧ್ಯಮದವರಾದ ನಮ್ಮ ಕರ್ತವ್ಯ. ಈಗ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ, ಆತಂಕ ಏನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಏನು ಬಾಲಕಿಯರ ವಸತಿ ಶಾಲೆಗೆ ನೀವು ಮಾಡಿರ್ತಕ್ಕಂಥ ಅವಮಾನ, ಅಲ್ಲಿ ಫೋಟೋಗೆಲ್ಲ ಬಣ್ಣ ಹೋಗ್ಯಾವ, ಕಲರ್ ಹೋಗ್ಯಾವ. ಈ ಕೂಡಲೇ ಎಚ್ಚೆತ್ತು ಎಲ್ಲ ಅದನ್ನ ಹೊಸದಾಗಿ ರೆಡಿ ಮಾಡ್ಬೇಕು. ಅದನ್ನ ಬೋರ್ಡ್ ಗಿಡ ಎಲ್ಲ ಹೊಸದಾಗಿ ಬೋರ್ಡ್ ಮಾಡಬೇಕು. ಅದನ್ನ ಒಂದ್ ರೀತಿ ಮದುವಣಿಗಿತ್ತಿ ತರ ಸಿಂಗಾರ ಮಾಡಿ ಇದೇ ಏಪ್ರಿಲ್ 14 ಒಳಗಾಗಿ ಅದನ್ನ ತಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಸಂಘರ್ಷ ನ್ಯೂಸ್ಗೆ ಎಲ್ಲರೂ ಕೂಡ ತಾವು ಸಪೋರ್ಟ್ ಮಾಡಿದಿರಿ. ಎಲ್ಲ ವೀಕ್ಷಕ ಬಾಂಧವರು ಅತಿ ಹೆಚ್ಚು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವ ಮೂಲಕ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ. ಧನ್ಯವಾದಗಳು.